ಲೋಕೋಪಯೋಗಿ ಇಲಾಖೆಯಡಿ 37.5 ಕೋಟಿ ಮತ್ತು ಜಿಲ್ಲಾ ಪಂಚಾಯತ್ ಅಡಿ 12.5 ಕೋಟಿ ಅನುದಾನದಲ್ಲಿ ಕಾಗವಾಡ ಮತಕ್ಷೇತ್ರದ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು. ಅವರು ಶಿರಗುಪ್ಪಿ, ಉಗಾರ್ಬಿಕೆ, ಐನಾಪುರ, ಮೋಳೆ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ಮುಖ್ಯಮಂತ್ರಿಗಳ ವಿಶೇಷ 50 ಕೋಟಿ ಅನುದಾನ ಕಾಗವಾಡ ಕ್ಷೇತ್ರಕ್ಕೆ ಮಂಜೂರಾಗಿದೆ ಎಂದ ಅವರು, ಕಾಮಗಾರಿಗಳ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಎಂದು ಗುತ್ತಿಗೆದಾರರಿಗೆ ಸೂಚಿಸಿದರು. ಜಿಲ್ಲಾ ಪಂಚಾಯತ್ನ 12.5 ಕೋಟಿ ಮೊತ್ತದ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆ ನಡೆದಿದ್ದು, ಮಾರ್ಚ್ 27ರ ಬಜೆಟ್ ಅಧಿವೇಶನದ ನಂತರ ಈ ಕಾಮಗಾರಿಗಳಿಗೆ ಚಾಲನೆ ನೀಡುವುದಾಗಿ ಶಾಸಕ ರಾಜು ಕಾಗೆ ಹೇಳಿದರು. ಕೃಷ್ಣಾ ನದಿಯಲ್ಲಿ ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಕಡಿಮೆಯಾಗುತ್ತಿರುವ ವಿಷಯ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದು, ಶೀಘ್ರದಲ್ಲಿಯೇ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಚರ್ಚಿಸಿ ಬೇಸಿಗೆ ಅವಧಿ ಪೂರ್ವದಲ್ಲಿಯೇ ನೀರು ಬಿಡಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿರುವೆ ಎಂದರು. ಶಾಸಕ ರಾಜು ಕಾಗೆ ಶಿರಗುಪ್ಪಿ ಗ್ರಾಮದಲ್ಲಿ 5 ಕೋಟಿ ಮೊತ್ತದ ಶಿರಗುಪ್ಪಿ-ಜುಗೂಳ ಮಂಗಾವತಿ ರಸ್ತೆ, ಉಗಾರ್ಬಿಕೆ ಗ್ರಾಮದಲ್ಲಿ 2 ಕೋಟಿ ಮೊತ್ತದ ನಿಪ್ಪಾಣಿ, ಕೊಟ್ಟಲಗಿ ಮತ್ತು ಉಗಾರ್ಬಿಕೆದಿಂದ ಕುಸನಾಳ ಮತ್ತು ಮೊಳವಾಡದಿಂದ ಇಂಗಳ ಗ್ರಾಮದವರೆಗಿನ ರಸ್ತೆ ಕಾಮಗಾರಿಗೆ, ಐನಾಪುರದಲ್ಲಿ 4 ಕೋಟಿ ಮೊತ್ತದ ಐನಾಪುರ-ಶೇಡಬಾಳ ಶಿರಗುಪ್ಪಿವರೆಗಿನ ರಸ್ತೆ ಮತ್ತು 2 ಕೋಟಿ ಮೊತ್ತದ ಐನಾಪುರ-ಹುಲಗಬಾಳ ರಸ್ತೆ ಕಾಮಗಾರಿಗೆ, ಮೋಳೆ ಗ್ರಾಮದಲ್ಲಿ 3 ಕೋಟಿ ಮೊತ್ತದ ಅರಳಿಹಟ್ಟಿಯಿಂದ ಯಲ್ಪಾರಟ್ಟಿ ಬಂಗಲೆವರೆಗಿನ ರಸ್ತೆ, 2.40 ಕೋಟಿ ಮೊತ್ತದ ತಂಗಡಿ ಮೋಳೆ ಮಂಗಸೂಳಿವರೆಗಿನ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಾಗವಾಡ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಧುರೀಣರು, ಪದಾಧಿಕಾರಿಗಳು, ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಯವರ ವಿಶೇಷ ಅನುದಾನವನ್ನು 50 ಕೋಟಿ ರೂಪಾಯಿ ಕೊಟ್ಟಂಥ ವಿಶೇಷ ಅನುದಾನವನ್ನು ಈಗಾಗಲೇ ಕಾಗವಾಡ ಮತಕ್ಷೇತ್ರದಲ್ಲಿ 37.5 ಕೋಟಿ ಫೀಲ್ಡ್ ರೋಡಿಗೆ ಮತ್ತು 12.5 ಕೋಟಿ ಜಿಲ್ಲಾ ಪಂಚಾಯತಿಗೆ ಕೊಡುವುದರಿಂದ ಈಗಾಗಲೇ ಫೀಲ್ಡ್ ರೋಡಿಂದ 37.5 ಕೋಟಿ ರೂಪಾಯಿದ ಎಲ್ಲ ರಸ್ತೆಗಳನ್ನು ಈಗ ವರ್ಕೌಟರ್ ಮಾಡಲಾಗಿದೆ. ಇಂದು ಮತ್ತು ನಾಳೆ ಎಲ್ಲ ರಸ್ತೆಗಳನ್ನು ಪೂಜೆ ಮಾಡಿ ಮತ್ತು ಜಿಲ್ಲಾ ಪಂಚಾಯತಿಗೆ ಬರುವಂಥದ್ದು ಇನ್ನೂ ಟೆಂಡರ್ ಆಗಬೇಕಾಗಿದೆ. ಪ್ರೊಸೆಸ್ ಮುಗಿದ ಬಳಿಕ ಅಸೆಂಬ್ಲಿ ಮುಗಿಸ್ಕೊಂಡು ನಾಳೆ 6ನೇ ತಾರೀಕು ಬಜೆಟ್ ಅಧಿವೇಶನ 6ರಿಂದ 27ವರೆಗೆ ಮಾರ್ಚ್ 27ವರೆಗೆ ಬಜೆಟ್ ಅಧಿವೇಶನ ಇರುವುದರಿಂದ ಅಧಿವೇಶನ ಮುಗಿದ ನಂತರ ಜಿಲ್ಲಾ ಪಂಚಾಯತಿಯ 12.5 ಕೋಟಿ ರೂಪಾಯಿದ ಎಲ್ಲ ರಸ್ತೆಗಳನ್ನು ಮತ್ತು ಈಗ ಇವತ್ತು ಮತ್ತು ನಾಳೆ 37.5 ಕೋಟಿ ರೂಪಾಯಿದ ಕೆಲಸಗಳನ್ನು ಕಾಗವಾಡ ಮತಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡುವುದರಿಂದ ಗುಣಮಟ್ಟದ ಕೆಲಸವನ್ನು ಮಾಡಿ ಜನರಿಗೆ ಅನುಕೂಲವಾಗುವ ಥರ ರಸ್ತೆಗಳ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ. ಇಂಗ್ಲಿ ಮಠ 2 ಕೋಟಿ ಆಯ್ದ ಭಾಗದಲ್ಲಿ, ಆಮೇಲೆ ಐನಾಪುರ ಶೆಡ್ಬಾಳ ಮಧ್ಯದಲ್ಲಿ ಯಾವ್ದು ಹೇಳ್ರಿ, ಐನಾಪುರದಿಂದ ಆ ಕಾರ್ಯಾಲಯಕ್ಕೆ ಹೋದ್ಲ ಕಟಗಿರಿ ಕಾರ್ಯಾಲಯ ಆ ರಸ್ತೆ 4 ಕೋಟಿ ರೂಪಾಯಿ. ಐನಾಪುರ ಹುಲಗಬಾಳಿ ಬಸ್ ಸ್ಟ್ಯಾಂಡ್ ಹತ್ತಿರ ಪೂಜೆ ಮಾಡೋದಿತ್ತು, ಈಗ ಇದನ್ನು ಮುಗಿಸ್ಕೊಂಡು ಅಲ್ಲೇ ಹೋಗೋಣ, ಅದು 4 ಕೋಟಿ ರೂಪಾಯಿ. 2 ಕೋಟಿ ಇದು ಇಲ್ಲಿ ಇದನ್ನು ಮೋಳೆದಿಂದ ಐನಾಪುರ ಆದ ಭಾಗದಲ್ಲಿ ಇದು 3 ಕೋಟಿ ರೂಪಾಯಿ. ಇದು ತಂಗಡಿ ಮೋಳೆ 240. ನಾಳಿಂದ ಹೇಳ್ತೇನೆ.